ನಿಫ್ಟಿಯಲ್ಲಿ ಇವತ್ತು ನಮಗೊಂದು 88 ಪಾಯಿಂಟ್ನ ಒಂದು ಫಾಲ್ ನೋಡೋದು ಸಿಕ್ಕಿದೆ. ಸೊ ಮಾರ್ನಿಂಗ್ ಓಪನಿಂಗ್ ಇಂದ ಲೋಯೆಸ್ಟ್ ಪಾಯಿಂಟ್ ನೋಡಿದ್ರೆ 200 ಪಾಯಿಂಟ್ಸ್ ಒಂದು ಫಾಲ್ ನಮಗೆ ನೋಡೋದು ಸಿಕ್ಕಿತ್ತು. ಅದಾದ್ಮೇಲೆ ಒಂದು 50-60 ಪಾಯಿಂಟ್ಸ್ ಒಂದು ರಿಕವರಿ ಸುತ್ತ ನಮಗೆ ನೋಡೋದು ಸಿಕ್ಕಿದೆ. ಸೊ ಕ್ಲೋಸಿಂಗ್ ನೋಡಿದ್ರೆ ಒಂದು 88 ಪಾಯಿಂಟ್ ಲಾಸ್ ಅಲ್ಲಿ ಕ್ಲೋಸಿಂಗ್ ಸಿಕ್ಕಿದೆ. ಇವತ್ತು ನಿಫ್ಟಿಯ ಟಾಪ್ ಗೇನರ್ಸ್ ನಾವು ನೋಡೋದಾದ್ರೆ ಟಾಟಾ ಸ್ಟೀಲ್ ಮತ್ತೆ JSW ಸ್ಟೀಲ್ ಅಂದ್ರೆ ಸ್ಟೀಲ್ ಸೆಕ್ಟರ್ ನಾವು ಇವೆರಡು ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಫ್ಟಿಯ ಒಂದು ಇಂಡೆಕ್ಸ್ ಅಲ್ಲಿ. ಅಂದ್ರೆ ಹೆಚ್ಚು ಕಡಿಮೆ 3.5% ಇಂದ 2% ರ್ಯಾಲಿ ನಮಗೆ ಇದರಲ್ಲಿ ಸಿಕ್ಕಿದೆ. ಹಾಗೆ ಟಾಪ್ ಲೂಸರ್ ನಾವು ನೋಡೋದಾದ್ರೆ ಇವತ್ತು ಶ್ರೀರಾಮ್ ಫಿನಾನ್ಸ್, HDFC ಲೈಫ್, ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಫಿನ್ಸರ್ವ್ ಮತ್ತೆ L&T. ಸೊ ಈ ಸ್ಟಾಕ್ಗಳು ಡ್ರ್ಯಾಗ್ ಮಾಡಿದೆ. ಅಂದ್ರೆ 3ರಿಂದ 2% ಈ ಒಂದು ಸ್ಟಾಕ್ಸ್ಗಳು ಡೌನ್ ಇದೆ. ಸೊ ನಿಫ್ಟಿನ ನೋಡೋದಾದ್ರೆ ನಿನ್ನೆ ನಾವು ಒಂದು ಅನಾಲಿಸಿಸ್ ನ ಮಾಡಿದ್ವಿ. ಸೊ ನಿನ್ನೆ ವಿಡಿಯೋನ ಯಾರು ನೋಡಿಲ್ಲ ಅಂದ್ರೆ ಒಂದ್ಸಲ ಹೋಗಿ ನೋಡಿ, ನಿಮ್ಗೆ ಇನ್ನೂ ಚೆನ್ನಾಗಿ ಈ ವಿಡಿಯೋ ಅರ್ಥ ಆಗುತ್ತೆ. ಯಾಕಂದ್ರೆ ಈ ವಿಡಿಯೋ ಅಂದ್ರೆ ಇವತ್ತಿನ ದಿವಸಕ್ಕೆ ಅದು ಲಿಂಕ್ ಆಗುತ್ತೆ. ಸೊ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ 25,600 ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಪಾಯಿಂಟ್ ಅಲ್ಲಿ. ಸೊ ಇದೇನಾದ್ರೂ ಮೇಲ್ಗಡೆ ಇವತ್ತಿನ ದಿವಸ ಏನಾದ್ರು ಮಾರ್ನಿಂಗ್ ಏನಾದ್ರು ಒಂದು 15 ನಿಮಿಷದ ಕ್ಯಾಂಡಲ್ ಅಥವಾ ಒಂದು ಅವರ್ಲಿ ಕ್ಯಾಂಡಲ್ ಏನಾದ್ರು 25,600 ಮೇಲೆ ಸ್ಲೋ ಆಗಿ ಏನಾದ್ರು ಈ ತರ ಹೋಗ್ಬಿಟ್ಟು ಮೇಲ್ಗಡೆ ಕ್ಲೋಸ್ ಮಾಡಿದಿದ್ರೆ ಸೊ ಇಲ್ಲಿಂದ ಮತ್ತೆ ಒಂದು ಬುಲ್ಲಿಶ್ ನಾವು ನೋಡೋದಕ್ಕೆ ಸಿಗ್ತಾ ಇತ್ತು. ಅಂದ್ರೆ ಇಲ್ಲಿಂದ ಮತ್ತೆ ನಾವು ಒಂದು ಅಪ್ ಸೈಡ್ ನ ನೋಡಬಹುದಾಗಿತ್ತು. ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಮಾರ್ನಿಂಗ್ ಫಸ್ಟ್ 15 ಮಿನಿಟ್ಸ್ ನಾವು ನೋಡೋದಾದ್ರೆ ಸೊ ಕ್ಲೀನ್ ಆಗಿ ಕೆಳಗಡೆ ಕ್ಲೋಸಿಂಗ್ ಸಿಕ್ಕಿದೆ. ಅದಾದ್ಮೇಲೆ ನಾವು ಅನ್ಕೊಂಡಿದ್ದು 25,500 ವೆರಿ ಗುಡ್ ಸಪೋರ್ಟ್. ಯಾಕೆ ನಿನ್ನೆಯ ಅವರ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿರೋ ಹಾಗೆ 25,500 ಈ ಒಂದು ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಆಗಿ ಕೆಲಸ ಮಾಡಿತ್ತು. ಬಟ್ ಇವತ್ತೇನಾಯ್ತು ಸೇಮ್ ಇಲ್ಲಿ ಏನಾಗಿತ್ತು ಪಿಕ್ಚರ್ ಅದೇ ಇಲ್ಲಿ ಇವತ್ತು ಮತ್ತೆ ರಿಪೀಟ್ ಆಗಿದೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಶುಕ್ರವಾರದ ಏನು ಲೋ ಏನಿತ್ತು ಅದನ್ನ ಕ್ಲೀನ್ ಆಗಿ ಫಸ್ಟ್ ಅವರ್ ಬ್ರೇಕ್ ಆಗಿ ಹಾಲ್ಟ್ ಮಾಡಿ ಕೆಳಗೆ ಬಂದು ಲೈಟ್ ಆಗಿ ರಿಕವರಿನ ಕೊಟ್ಟಿತ್ತು. ಅದಾದ್ಮೇಲೆ ನಿನ್ನೆ ಏನೋ ಮೂವ್ಮೆಂಟ್ ಆಗ್ದೇನೆ ಸ್ಟಾಗ್ನೆಂಟ್ ಆಗಿ ಅಲ್ಲೇ ಇತ್ತು, ಒಂದು ಡೋಜಿ ತರ ಕ್ಯಾಂಡಲ್ ಮಾಡಿತ್ತು. ಬಟ್ ಇವತ್ತೇನಾಯ್ತು ಅಂತಂದ್ರೆ ಇವತ್ತು ಸೇಮ್ ಫಸ್ಟ್ ಅವರ್ ಅಲ್ಲಿ ಕ್ಯಾಂಡಲ್ ಅಲ್ಲಿ ಕೆಳಗೆ ಬಂತು, ನಿಯರ್ ಬೈ 25,500 ಕೆಳಗೆ ಬಂತು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ 2 ಅವರ್ ಹಾಲ್ಟ್ ಮಾಡಿ 25,400 ಕೆಳಗಡೆ ಬಂತು. ಸೊ ನಿನ್ನೆ ಹೇಳಿದ್ದೆ ನಾನು 25,400 ವೆರಿ ಗುಡ್ ಸಪೋರ್ಟ್ ಇದೆ. ಆ ಝೋನ್ ಅಲ್ಲಿ ಬಂತು ಅಂದ್ರೆ ಮತ್ತೆ ಒಂದು ನಮಗೆ ಬೌನ್ಸ್ ನೋಡೋದಕ್ಕೆ ಸಿಗ್ಬೋದು ಅಂತಂದೇಳಿ. ಬಟ್ ಅದಾದ್ಮೇಲೆ ಮತ್ತೆ ಇಲ್ಲಿಂದ ರಿಕವರ್ನ ಕೊಟ್ಟು ಕ್ಲೋಸ್ ಮಾಡಿದೆ. ಸೊ ನಾನು ನಾಳೆ ಏನು ಆಗ್ಬೋದು ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂದ್ರೆ ಈಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಫಸ್ಟ್ ಸೆಕೆಂಡ್ ಈ ಎರಡು ಕ್ಯಾಂಡಲ್ ದೊಡ್ಡದಾಗಿದೆ. ಸೊ ಈ ಮಿಡಲ್ ಕ್ಯಾಂಡಲ್ ಇದೊಂದು ಪೌಸ್ ಕ್ಯಾಂಡಲ್. ಸೊ 25,500 ಒಂದು ರೌಂಡ್ ಲೆವೆಲ್ ಆಗಿತ್ತು, ಅದು ಬ್ರೇಕ್ ಆಗಿದೆ. ಸೊ 25,400 ಒಂದು ಗುಡ್ ಸಪೋರ್ಟ್ ಆಗಿ ನಮಗೆ ಕೆಲಸ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಈಗ ನಾನು ಒಂದು ಒಳ್ಳೆ ಸಪೋರ್ಟ್ ಅಂದ್ರೆ ನಿನ್ನೆ ವಿಡಿಯೋಲು ಹೇಳಿದ್ದೆ ಅದು 25,200. ಸೊ ಈ ಲೆವೆಲ್ ವರೆಗೂ ಅಂದ್ರೆ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಸೊ ನಾಳೆನೇ 25,200 ಬರುತ್ತೆ ಅನ್ನೋ ಸ್ವಲ್ಪ ಚಾನ್ಸ್ ಕಡಿಮೆ ಇದೆ. ಸೊ ನಾನು ಅನ್ಕೊಳ್ತಾ ಇರೋದು ಸೊ ನೆಕ್ಸ್ಟ್ 2 ಸೆಷನ್ಸ್ ಅಲ್ಲಿ ಏನಾದ್ರು 25,250 270 ಆ ರೇಂಜ್ ಅಲ್ಲಿ ಬಂದು ಸಹಿತ ಮೇಲೆ ಮಾರ್ಕೆಟ್ ಹೋಗ್ಬೋದು. 25,500 ಒಂದು ಒಳ್ಳೆ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅದು ಬ್ರೇಕ್ ಆದ್ರೆ ನಾವು ಅಪ್ ಸೈಡಿಗೆ ನೋಡ್ಬೋದು. ಅಲ್ಲಿವರೆಗೂ ಯಾವುದೇ ಅಗ್ರೆಸಿವ್ ಬೈಯಿಂಗಿಗೆ ನಾನು ಹೋಗೋದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.